ನನಗೆ ಮಹೇಶ್ವರ್ಯ ನನ್ನ ತಾಯಿಯವರು, ದೇವಿ ಲಕ್ಷ್ಮಿ ನನ್ನ ತಾಯಿಯವರು, ಅವ್ರು ನನಗಿಲ್ಲ. ಅವ್ರು ಇದ್ದಿದ್ರೆ ಅವ್ರು ಹೇಳಿದ್ರು ಒಂದು 50-100 ಥಿಯೇಟರ್ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ತಗೊಂಡ್ಬಿಡ್ಕೊಳ್ಳೋ ಪ್ಯಾಟರ್ನ್ ಶೀಟ್ ಥಿಯೇಟರ್ ಮಾಡ್ಬಿಡೋಣ ನಾವು. ಅದೆಷ್ಟನ ಬರಲಿ, ಕಡಿಮೆ ಕಾಸ್ಟಲ್ಲಿ ಮಾಡಿಬಿಟ್ಟು ಒಂದು 50-100 ಸೀಟ್ ಇಟ್ಕೊಂಡ್ಬಿಟ್ಟು ಜನಗಳಿಗೆ ಏನಾಗುತ್ತೆ, ಕನ್ನಡ ಪಿಕ್ಚರ್ ಬಿಡುಗಡೆ ಮಾಡುವಂಥದ್ದಾಗಿದೆ. ನಮ್ದೇ ಹಾರ್ಡ್ ಡಿಸ್ಕ್ ರೆಡಿ ಮಾಡ್ಕೊಂಡು ನಾವು ಮಾಡ್ಬೇಕಪ್ಪ ಅಂತ ಈ ಮಾತು ಹೇಳಿದ್ರು. ಪೆಟ್ರೋಲ್ ಮಾರಕ್ಕೆ ಪೆಟ್ರೋಲ್ ಬಂಕ್ ಇದೆ, ಏನಪ್ಪಿ ರೇಷನ್ ಮಾರಕ್ಕೆ ಹೋಲ್ಸೇಲ್ ಅಂಗಡಿ ಇದೆ, ಅದನ್ನು ತಗೊಂಡೋಗಿ ಪಾರ್ಟ್ ಆಗಿ ಮಾಡಕ್ಕೆ ರಿಟೇಲ್ ಅಂಗಡಿ ಹಳ್ಳಿಗಳಿಗಿದೆ. ಆದ್ರೆ ಸಿನಿಮಾ ಮಾಡಿದ್ರೆ ಸಿನಿಮಾನ ಬಿಡುಗಡೆ ಮಾಡಕ್ಕೆ ಥಿಯೇಟರ್ಗಳಿಲ್ಲ ಇವತ್ತು. ಆಮೇಲೆ ಮೊದಲು ಸಿನಿಮಾ ನೋಡಕ್ಕೆ ಜನ ಬರ್ತಾ ಇಲ್ಲ ಅನ್ನುವಂಥ ಶಾಕ್. ಅಟ್ಲೀಸ್ಟ್ ಹಳ್ಳಿಗಳಲ್ಲಾದ್ರೂ ಸಿನಿಮಾ ಫಸ್ಟ್ ಬರುವಂತ ಏನ್ ಕಲೆಕ್ಷನ್ ಪ್ರೊಡ್ಯೂಸರ್ ಸಿಗುತ್ತೆ ಅಂತ ಆ ಉದ್ದೇಶ. ಈಗ ಕಾಲ ತುಂಬಾ ದೂರ ಹೋಗಿದೆ, ದಾಟ್ಬಿಟ್ಟಿದೀವಿ ಎಲ್ಲಾನು ನಾವು. ನೋಡೋಣ ಭಗವಂತ ನಾನಂತೂ ನಮ್ಮ ಆಫೀಸ್ ಗಾಂಧಿನಗರ ನಾ ಹೇಳಿದ್ದೇನೆ, ಮಾಡ್ತೀರಾ ಮಾಡ್ರಿ, ನಮ್ಮ ಆಫೀಸಲ್ಲಿ ಬಿಡುಗಡೆ ಮಾಡ್ರಿ, ದೊಡ್ಡದಾಗಿ ನಮ್ಗೆ ಅಂತ ಹಣ ನೀವು ಕೊಡ್ಬೇಡಿ, ಮಾಡ್ಕೊಡ್ರಿ. ಏನ್ ಅನ್ಸುತ್ತ ಆಫೀಸ್ 2 ಹುಡುಗರು ಏನಾರ ಆಫೀಸ್ ಇದೆ, ನಿಮ್ಗೆ ಏನ್ ಅನ್ಸುತ್ತ ಅವ್ರೇನ್ ಮಾತಾಡ್ತಾರೆ ಅದು ಮಾಡ್ಕೊಳ್ಳಿ. ಹೊಸಬರಿಗೆ ಪ್ರೋತ್ಸಾಹ ಆಗಲಿ ಆಫೀಸ್ ಅನ್ನೋದಕ್ಕೋಸ್ಕರನೇ ಅರ್ಧ ಆಫೀಸ್ ಹಾಗೆ ಅಮ್ಮವ್ರ ಹೆಸರು ಉಳಿಸ್ಬೇಕು. ನಿಮ್ಮ ಆಶೀರ್ವಾದನ ಅಮ್ಮವ್ರ ಆಶೀರ್ವಾದ ಖಂಡಿತ ಮಾಡ್ತೀನಿ.